ಮತ್ತೊಂದು ಕಡೆ ನಾಳೆ ಬಿಜೆಪಿಯಿಂದ ಧರ್ಮಸ್ಥಳ ಚಲೋ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಸಂಜೆ ಬೆಂಗಳೂರಿನಿಂದ ಧರ್ಮಸ್ಥಳಕ್ಕೆ ಈ ಕಾರಣಕ್ಕಾಗಿಯೇ ವಿಜಯೇಂದ್ರ ಹೋಗ್ತಾ ಇದ್ದಾರೆ. ಮಧ್ಯಾಹ್ನ ಮೈಸೂರಿನಿಂದ ಆರ್ ಅಶೋಕ್ ತೆರಳುತ್ತಾರೆ. ಬೆಂಗಳೂರಿನಿಂದ ಛಲವಾದಿ ನಾರಾಯಣ ಸ್ವಾಮಿ ಅವರು ಕೂಡ ಇವತ್ತು ಪ್ರಯಾಣವನ್ನು ಬೆಳೆಸೋರಿದ್ದಾರೆ. ಸೊ ಇವತ್ತು ರಾತ್ರಿ ಉಜಿರೆಯಲ್ಲಿ ವಾಸ್ತವ್ಯ ಹೂಡ್ತಾ ಇದ್ದಾರೆ. ಧರ್ಮಸ್ಥಳದಲ್ಲಿ ಆರ್ ಅಶೋಕ್ ವಾಸ್ತವ್ಯ ಹೂಡ್ತಾ ಇದ್ದಾರೆ. ವಿಚಾರ ಏನು ಅಂತಂದ್ರೆ ನಾಳೆ ಅರ್ಧ ಕಿಲೋಮೀಟರ್ ದೂರ ಪಾದಯಾತ್ರೆಯನ್ನು ನಡೆಸಿ ಆ ನಂತರದಲ್ಲಿ SDM ಕಾಲೇಜು ಮೈದಾನದಲ್ಲಿ ಒಂದು ಸಮಾವೇಶ ನಡೆಸುವಂತ ನಿಟ್ಟಿನಲ್ಲಿ ಇವರು ಉದ್ದೇಶವನ್ನ ಹೊಂದಿದ್ದಾರೆ. ಈ ಕಾರಣಕ್ಕಾಗಿಯೇ ತಯಾರಿ ಮತ್ತೊಂದು ಇದನ್ನೆಲ್ಲ ನೋಡ್ಕೊಳ್ಬೇಕು ಅನ್ನುವಂಥದ್ರ ಭಾಗವಾಗಿ ಇವತ್ತೇ ಕೆಲ ನಾಯಕರುಗಳು ಬೆಳ್ತಂಗಡಿ ಕಡೆಗೆ ಹೊರಡ್ತಾ ಇದ್ದಾರೆ. 4:30ರವರೆಗೆ ಸಮಾವೇಶ ಇರುತ್ತೆ. ಮಧ್ಯಾಹ್ನ 2 ಗಂಟೆಯಿಂದ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ, ಶೋಭಾ ಕರಂದ್ಲಾಜೆ, ವಿ ಸೋಮಣ್ಣ ಹಾಗೆ DV ಸದಾನಂದ ಗೌಡರಿಗೆ ಸಮಾವೇಶಕ್ಕೆ ಆಹ್ವಾನವನ್ನು ಕೊಡಲಾಗಿದೆ. ರಾಜ್ಯ ಬಿಜೆಪಿ ಕೋರ್ ಕಮಿಟಿ ಸದಸ್ಯರಿಗೂ ಕೂಡ ಆಹ್ವಾನವನ್ನು ಕೊಡಲಾಗಿದೆ. ಬಿಜೆಪಿಯ ಸಂಸದರು, ಶಾಸಕರು, ಪರಿಷತ್ ಸದಸ್ಯರು, ಮಾಜಿ ಶಾಸಕರುಗಳು, ಮಾಜಿ MLCಗಳು, ಕೆಲ ಪರಾಜಿತ ಅಭ್ಯರ್ಥಿಗಳು ಹಾಗೆ ಜಿಲ್ಲಾಧ್ಯಕ್ಷರುಗಳಿಗೂ ಕೂಡ ಆಹ್ವಾನವನ್ನು ಕೊಡಲಾಗಿದೆ. ಇವತ್ತು ರಾತ್ರಿ ಸುಮಾರು 20,000 ಜನರಿಗೆ ಧರ್ಮಸ್ಥಳದಲ್ಲಿ ಬಿಜೆಪಿಯಿಂದ ವಾಸ್ತವ್ಯದ ವ್ಯವಸ್ಥೆ ಕೂಡ ಇದೆ. ನಾಳೆ 1 ಲಕ್ಷ ಜನರನ್ನ ಸೇರಿಸಿ ಸಮಾವೇಶ ನಡೆಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಬಿಜೆಪಿ ಉದ್ದೇಶವನ್ನು ಹೊಂದಿದೆ.